Students, welcome to MOKSHIKA. So in this section, we are going to learn regarding data analysis and interpretation. As you know, in the Pgcet syllabus as well as in the banking syllabus and also for other competitive examinations, you have one section called data analysis and interpretation. So in data analysis and interpretation, so data analysis and some data will be given. For example, some boys or some girls information regarding the class wise, or those who appeared in the examination and those who passed in the examination. So so data ಯಾವ ರೀತಿ ನಾವು ಕೊಡಬಹುದು ನಿಮಗೆ. ಸೊ ಡಾಟಾನ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಅವ್ರು ಯಾವ ರೀತಿ ಕ್ವಶನ್ ಅನ್ನ ಕೊಟ್ಟಿರ್ತಾರೆ ಅದಕ್ಕೆ ನೀವು ಸೊಲ್ಯೂಷನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಸಮ್ ಡಾಟಾಸ್ ವಿಲ್ ಬಿ ಗಿವನ್ ಲೈಕ್ ಐ ಸೆಡ್, ಸೊ ಅಪಿಯರ್ಡ್ ವರ್ಸಸ್ ಪಾಸ್ಡ್, previous year versus current year profit. So likewise something will be given and your expenses in the last month and the present months. So everything. So problems ಯಾವ ರೀತಿ ನಾವು ಇರಬಹುದು. ಅದಕ್ಕೆ ಮುಂಚೆ ನೀವು ತಿಳ್ಕೋಬೇಕಾಗಿರೋದು ಸ್ವಲ್ಪ ವಿಷಯಗಳಿವೆ ಡಾಟಾ ಅನಾಲಿಸಿಸ್ ಅಲ್ಲಿ. ಯಾವ ರೀತಿ ಡಾಟಾ ಅನಾಲಿಸಿಸ್ ಇದೆ, ವಾಟ್ ಆರ್ ದಿ ಟೈಪ್ಸ್ ಆಫ್ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್. ದ ಫಸ್ಟ್ ಒನ್ ಇಸ್ ಟೇಬಲ್ ಚಾರ್ಟ್ ಅಂತ ಹೇಳ್ತೀವಿ. ಸೊ ಟೇಬಲ್ ಚಾರ್ಟ್, ಟೇಬಲ್ ಅನ್ನ ಕೊಟ್ಟು ನಿಮಗೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಸೊ ಲೈಕ್ ಐ ಟೋಲ್ಡ್ ಯು, ಸೊ ಟೇಬಲ್ ಅಲ್ಲಿ ಕೊಡ್ತಾರೆ ಇನ್ಫಾರ್ಮೇಶನ್. ಸೊ ನೀವೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನೋಡಿರ್ಬೋದು. ಸೊ 2006 what is the percentage profit, and 2007 what is the percentage of profit, and 2008 likewise 5 years information na kodbodu. Some data 53, 22, 55 likewise any random numbers ಕೊಟ್ಟಿರ್ತಾರೆ. ಸೊ ಅದನ್ನ ನೋಡ್ಕೊಂಡು ನಾವೇನ್ ಮಾಡ್ಬೇಕಾಗುತ್ತೆ, ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಅದನ್ನ ನಾವು ಟೇಬಲ್ ಚಾರ್ಟ್ ಅಂತ ಹೇಳ್ತೀವಿ. ಬೈ ಯೂಸಿಂಗ್ ಟೇಬಲ್ ಚಾರ್ಟ್ ವಿ ನೀಡ್ ಟು ಅನಲೈಸ್ ದ ಡಾಟಾ ಅಂಡ್ ವಿ ನೀಡ್ ಟು ಇಂಟರ್ಪ್ರಿಟ್ ದ ಡಾಟಾ. ನೆಕ್ಸ್ಟ್ ಕಮ್ಸ್ ಪೈ ಚಾರ್ಟ್. ಸೊ ಪೈ ಚಾರ್ಟ್ ಅಂತ ಹೇಳಿದ್ರೆ, ಸೊ ನಿಮ್ಗೆ ಏನು ಒಂದು ಸರ್ಕಲ್ ಕೊಟ್ಟಿರ್ತೀವಿ. ಸೊ ಸರ್ಕಲ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸೊ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ಗೆ ನೀವು ಮಂತ್ಲಿ 30% ಸ್ಯಾಲರಿ ಖರ್ಚು ಮಾಡ್ತೀರಾ, ಎಲೆಕ್ಟ್ರಿಸಿಟಿ 10%, water bill 5%, and you will spend, this is about some information, spending ಅಥವಾ ಯಾವ್ದಾದ್ರು ಇನ್ಫಾರ್ಮೇಶನ್ ನ ಒಂದು ಪೈ ಚಾರ್ಟ್ ಅನ್ನ ಮಾಡಿ ಕೊಡ್ತೇನೆ. ಸೊ ಪೈ ಚಾರ್ಟ್ ಅಲ್ಲಿ ನಿಮಗೆ 2 ಪೈ ಚಾರ್ಟ್ ಕೊಡಬಹುದು. ಏನ್ ಸರ್ 2 ಪೈ ಚಾರ್ಟ್? ಫಾರ್ ಎಕ್ಸಾಂಪಲ್, ಇಲ್ಲಿ ಎಕ್ಸಾಮಿನೇಷನ್ ಗೆ ಅಪಿಯರ್ಡ್ ಆಗಿರ್ತಕ್ಕಂತಹ ಸ್ಟೂಡೆಂಟ್ಸ್, ಎಕ್ಸಾಮಿನೇಷನ್ ಗೆ ಪಾಸ್ ಆಗಿರ್ತಕ್ಕಂತಹ ಸ್ಟೂಡೆಂಟ್ಸ್. ಸೊ ಎರಡರ ಕಂಪ್ಯಾರಿಸನ್ಸ್ ನ ನಾವು ಮಾಡಬೇಕಾಗುತ್ತೆ. ಸೊ ಅದನ್ನ ನಾವು ಪೈ ಚಾರ್ಟ್ ಅಂತ ಹೇಳ್ತೀವಿ. Okay students, and bar chart. Okay, so bar chart, what is bar chart? For example, here by using the lines, okay, by using the bars, they will make some problems and you need to understand the problem and you need to solve the problem. For example, this is 2006 data and 2000 some data, so whatever the data it is, so year wise on ಮಾಡಿರ್ತಾರೆ, ಇನ್ಫಾರ್ಮೇಶನ್ ಅನ್ನು ಕೊಟ್ಟಿರ್ತಾರೆ. ಸೊ ಅದನ್ನ ನಾವು ಬಾರ್ ಚಾರ್ಟ್ ಅಂತ ಹೇಳ್ತೀವಿ ಅಥವಾ ಬಾರ್ ಗ್ರಾಫ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೈನ್ ಗ್ರಾಫ್ ಅಂತ ಹೇಳ್ತೀವಿ ಅಥವಾ ಲೈನ್ ಚಾರ್ಟ್ ಅಂತ ಹೇಳ್ತೀವಿ. ಬೈ ಯೂಸಿಂಗ್ ದ ಲೈನ್ಸ್, ಓಕೆ, 2000, ಸೊ ದಿಸ್ ಇಸ್ 2007, 2008 ಲೈಕ್ವೈಸ್ ಸಮ್ ಇನ್ಫಾರ್ಮೇಶನ್, ಪ್ರಾಫಿಟ್ ಏನಾಗ್ತಾ ಇದೆ ಅಥವಾ ಬಿಸ್ನೆಸ್ ಅಲ್ಲಿ ಇನ್ಫಾರ್ಮೇಶನ್ ಏನಾಗ್ತಾ ಇದೆ, ಸೇಲ್ಸ್ ಏನಾಗ್ತಾ ಇದೆ, 50 lakhs ತಲುಪಿದ್ಯಾ, 100 lakhs ತಲುಪಿದ್ಯಾ, ಲೈಕ್ವೈಸ್ ಒಂದೊಂದು ಇಯರ್ಗೆ ಏನೇನಾಗಿದೆ ಅಂತ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾನೆ. ಸೊ ಈ ರೀತಿ ಇನ್ಫಾರ್ಮೇಶನ್ ನಾವು ಲೈನ್ ಗ್ರಾಫ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮಿಕ್ಸೆಡ್ ಗ್ರಾಫ್ ಅಂತ ಹೇಳ್ತೀವಿ ಸ್ಟೂಡೆಂಟ್. ಓಕೆ, ಮಿಕ್ಸೆಡ್ ಗ್ರಾಫ್. ಮಿಕ್ಸೆಡ್ ಅಂತ ಹೇಳಿದ್ರೆ ಬಾರ್ ಚಾರ್ಟ್ ಅಥವಾ ಟೇಬಲ್ ಕೊಟ್ಟಿ, ಟೇಬಲ್ ಅಲ್ಲೂ ಇನ್ಫಾರ್ಮೇಶನ್ ಕೊಡ್ತಾನೆ, ಜೊತೆಗೆ ನಿಮಗೆ ಪೈ ಚಾರ್ಟ್ ಅನ್ನು ಯೂಸ್ ಮಾಡ್ತಾರೆ. ಸೊ ಇದನ್ನ ನಾವು ಮಿಕ್ಸೆಡ್ ಚಾರ್ಟ್ ಅಂತ ಹೇಳ್ತೀವಿ. ಓಕೆ ಸ್ಟೂಡೆಂಟ್ಸ್, ಸೊ ದೀಸ್ ಆರ್ ದಿ ಟೈಪ್ಸ್ ಆಫ್ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಟೈಪ್ಸ್. ಸೊ ಇದರಲ್ಲಿ ಯಾವ್ದು ಬೇಕಾದ್ರೂ ಕೊಡಬಹುದು. ಸೊ Pgcet ಅಲ್ಲಿ ನಾರ್ಮಲಿ 2015, 2016, 2017 ಅಲ್ಲಿ ಕೇಳಿದ್ದಾನೆ, 18, 19 ಅಲ್ಲಿ ಕೇಳೇ ಇಲ್ಲ. ಹಾಗಂತ ಈ 2020 ಅಲ್ಲಿ ಕೇಳ್ತಾನೆ ಅಂತಾನೂ ಹೇಳಕ್ಕಾಗೋದಿಲ್ಲ. ಬಟ್ ಆಸ್ ಆಫ್ ದಿ ಸಿಲೆಬಸ್ ಅಲ್ಲಿ ಇರೋದನ್ನ ನಾವು ಕಲ್ತ್ಕೊಳ್ಳೇಬೇಕು. ಅಂಡ್ ಇನ್ ದ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ ಆಲ್ಸೋ ಯು ಮಸ್ಟ್ ಸ್ಟಡಿ ದಿಸ್ ಒನ್. ಸೊ ಕಂಪಲ್ಸರಿಲಿ ಬರುತ್ತೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಕಂಪಲ್ಸರಿಲಿ ಬರುತ್ತೆ. ಓಕೆ, ಸೊ
ಇದು ಯಾವುದೇ ಟೈಪ್ಸ್ ಕೊಟ್ಟಿರಲಿ ನಿಮಗೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಸಮ್ ಪಾಯಿಂಟ್ಸ್ ಯು ನೀಡ್ ಟು ರಿಮೆಂಬರ್. ಸೊ ಅದಕ್ಕೆ ಹೇಳೋದು ನಾವು ಫಸ್ಟ್ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಕಲ್ತ್ಕೊಳ್ಳೋದಕ್ಕೂ ಮುಂಚೆ ನಾವು ಆವರೇಜ್ ಕಲ್ತ್ಕೊಂಡಿರ್ಬೇಕು, ರೇಷಿಯೋ ಕಲ್ತ್ಕೊಂಡಿರ್ಬೇಕು, ಪರ್ಸೆಂಟೇಜ್ ಕಲ್ತ್ಕೊಂಡಿರ್ಬೇಕು. ಸೊ ಈ ಮೂರನ್ನ ಕಲ್ತ್ಕೊಂಡಿದ್ರೆ ಡೆಫಿನೆಟ್ ಆಗಿ ಇದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹೌ ಸರ್? ಬಿಕಾಸ್ ಅವನು ಒಂದು ಚಾರ್ಟ್ ಅನ್ನ ಕೊಟ್ಟು 5 ಕ್ವಶನ್ಸ್ ಅನ್ನ ಕೊಡ್ತಾನೆ. ಆ 5 ಕ್ವಶನ್ಸ್ ಅಲ್ಲಿ ಈ 3 ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಅರೇಂಜ್ ಮಾಡಿರ್ತಾನೆ. ಓಕೆ, ಸೊ ಏನ್ ಸರ್ ಆವರೇಜ್ ಅಂತ ಹೇಳಿದ್ರಿ? ವಾಟ್ ಈಸ್ ಆವರೇಜ್? ಸಮ್ ಆಫ್ ಆಲ್ ಎಲಿಮೆಂಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ವಾಟ್ ಈಸ್ ಸಮ್ ಆಫ್ ಆಲ್ ಎಲಿಮೆಂಟ್ಸ್? Average into number of elements. Ratio, you know that A is to B is nothing but A divided by B unit. Okay, so ratio concept, average concept. And when it's come to percentage concept, ನೋಡಿ percentage ಅಲ್ಲಿ ಈ ಮೂರು ಫಾರ್ಮುಲಾ ಗ್ಯಾಪ್ ಇಟ್ಕೊಂಡಿರ್ಬೇಕು. ಯಾಕೆ ಸರ್ ಈ ಮೂರು ಫಾರ್ಮುಲಾ ಬಂದು ನಿಮಗೆ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಬಂದೇ ಬರುತ್ತೆ. ಹಾಗಾಗಿ ಈ ಮೂರು ಫಾರ್ಮುಲಾನ ನೀವು ಗ್ಯಾಪ್ ಇಟ್ಕೊಂಡಿರ್ಬೇಕು. ವಾಟ್ ಇಸ್ ದಟ್? ಫಸ್ಟ್ ಕೇಳ್ತಾನೆ x is what percent of y ಅಂತ ಹೇಳ್ತಾನೆ ಸ್ಟೂಡೆಂಟ್. x is what percent of y. ಅವಾಗ ನಿಮಗೆ ಫಾರ್ಮುಲಾ ಏನಾಗುತ್ತೆ? x divided by y. ಅಂದ್ರೆ ಫಸ್ಟ್ 2006 is what percent of 2007 ಅಂತ ಹೇಳ್ತಾನೆ ಸೇಲ್ಸ್. ಅವಾಗ 2006 divided by 2007 into 100. ಅಂದ್ರೆ 2006 ಅಲ್ಲಿ ಎಷ್ಟಿರುತ್ತೋ 100 ಇದ್ರೆ 100 ಬರ್ಕೊಳ್ಳಿ, 2007 150 ಇದ್ರೆ 150. ಸೊ 100 divided by 150 into 100. ಇದಂತೂ ಕಾಮನ್ ಆಗಿ ನಿಮ್ಗೆ ಎಲ್ಲಾ ಕ್ವಶನ್ಸ್ ಅಲ್ಲೂ ಬಂದೇ ಬರುತ್ತೆ. ವಾಟ್ ಪರ್ಸೆಂಟ್ ಅಂತ ಬಂದ ತಕ್ಷಣ ನೀವು ಗ್ಯಾಪ್ ನ ಇಟ್ಕೊಳ್ಳಿ ಸ್ಟೂಡೆಂಟ್. x divided by y into 100. ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ಏನ್ ಕೊಟ್ಟಿರ್ತಾನೆ that divided by the second information. Next, x is what percent increase or decrease than y ಅಂತ ಹೇಳ್ತಾನೆ. ಸೊ increase or decrease than y ಅಂತ ಹೇಳ್ತಾನೆ. ಸೊ ಆ ಕೇಸ್ ಅಲ್ಲಿ ಏನ್ ಮಾಡಿ ನೀವು x minus y divided by y. ಯಾವಾಗ increase or decrease ಕೇಳ್ತಾನೆ ನೋಡಿ ಸ್ಟೂಡೆಂಟ್. increase or decrease ಕೇಳಿದಾಗ ನಿಮಗೆ ಇನ್ಫಾರ್ಮೇಶನ್, ಫಾರ್ ಎಕ್ಸಾಂಪಲ್ 2006 ಸೇಲ್ಸ್ ಇಸ್ what percent increase or decrease than 2007 ಅಂತ ಹೇಳ್ತಾನೆ. ಅವಾಗ ಏನ್ ಮಾಡ್ತೀರಾ? 2006 ಸೇಲ್ಸ್ minus 2007 divided by 2007 ಸೇಲ್ಸ್ into 100. Okay students, and the last one is percentage change ಅಂತ ಹೇಳ್ತೀವಿ. ಸೊ ಪರ್ಸೆಂಟೇಜ್ ಚೇಂಜ್ ಅಂತ ಹೇಳಿದ್ರೆ ನೋಡಿ, ಇನ್ಕ್ರೀಸ್ ಆರ್ ಡಿಕ್ರೀಸ್ ಬೇರೆ, ಪರ್ಸೆಂಟೇಜ್ ಚೇಂಜ್ ಬೇರೆ. ಓಕೆ ಸ್ಟೂಡೆಂಟ್ಸ್, ಸೊ ಬೋತ್ ಆರ್ ಡಿಫರೆಂಟ್ ಕಾನ್ಸೆಪ್ಟ್. ಪರ್ಸೆಂಟೇಜ್ ಚೇಂಜ್ ಅಂತ ಹೇಳಿದ್ರೆ ಏನ್ ಚೇಂಜಸ್ ಆಗಿದೆ? ಫಾರ್ ಎಕ್ಸಾಂಪಲ್ 2006 ಅಲ್ಲಿ 50% ಸೇಲ್ಸ್ ಆಗಿದೆ, 2007 ಅಲ್ಲಿ 55 ಸೇಲ್ಸ್ ಆಗಿದೆ. ವಾಟ್ ಇಸ್ ದ ಡಿಫರೆನ್ಸ್? ಪರ್ಸೆಂಟೇಜ್ ಚೇಂಜ್ ಏನಾಗಿದೆ? 5% ಆಗಿದೆ. ಅದು ಇನ್ಕ್ರೀಸ್ ಆಗಿರಬಹುದು, ಡಿಕ್ರೀಸ್ ಆಗಿರಬಹುದು, ಅದು ಇಲ್ಲಿ ಬರುತ್ತೆ. ಬಟ್ ನಮ್ಗೆ ಇಲ್ಲಿ ಏನ್ ಬೇಕು? ಕಂಪ್ಯಾರಿಸನ್ಸ್ ಬೇಕು. ಓಕೆ, ಅದನ್ನ ನಾವು ಪರ್ಸೆಂಟೇಜ್ ಚೇಂಜ್ ಅಂತ ಹೇಳ್ತೀವಿ. ಅದಕ್ಕೆ ಫಾರ್ಮುಲಾ ಬಂದು ಫೈನಲ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ವ್ಯಾಲ್ಯೂ ಡಿವೈಡೆಡ್ ಬೈ ಇನಿಷಿಯಲ್ ವ್ಯಾಲ್ಯೂ. ಅಂದ್ರೆ ಇಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ ಫೈನಲ್ ವ್ಯಾಲ್ಯೂ ಅಂತ ಹೇಳಿದ್ರೆ ಯಾವುದು ನಿಮ್ ಪ್ರೆಸೆಂಟ್ ಅಂದ್ರೆ ಜಾಸ್ತಿ ಇಯರ್ ಯಾವ್ದು ಇರುತ್ತೆ, ಅಂದ್ರೆ ಕರೆಂಟ್ ಇಯರ್ ಯಾವ್ದು ಇರುತ್ತೆ ಅದನ್ನ ನಾವು ಫೈನಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಪ್ರೀವಿಯಸ್ ಇಯರ್ ಯಾವ್ದು ಇರುತ್ತೆ ಅದನ್ನ ನಾವು ಇನಿಷಿಯಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಓಕೆ, ಅಥವಾ ಪ್ರೀವಿಯಸ್ 2007 is the current, 2006 divided by 2006 sales into 100. ಅದನ್ನ ನಾವು ಪರ್ಸೆಂಟೇಜ್ ಚೇಂಜ್ ಅಂತ ಹೇಳ್ತೀವಿ. ಸೊ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟೂಡೆಂಟ್ ಈ ಮೂರು ಕಾನ್ಸೆಪ್ಟ್ ನ ನೀವು ಗ್ಯಾಪ್ ನ ಇಟ್ಕೊಂಡಿದ್ರೆ ಮಾತ್ರ ಅದನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆ, ಸೊ ಲೆಟ್ ಅಸ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್. See the first question student. As you know, this question is asked in the Pgcet 2015. This is regarding table chart. Okay, so table chart problem na kelidene. First you read the information student. What is the information? The table gives below gives the number of days worked by employees of 5 grades A B C D E in different departments. So ಎಷ್ಟು ದಿನ ಯಾವ್ಯಾವ ಗ್ರೇಡ್ ಅವರು ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ದಿನ ವರ್ಕ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಅಷ್ಟು ಇನ್ಫಾರ್ಮೇಶನ್. ಹಾರಿಜಾಂಟಲಿ ಯಾವ ಡಿಪಾರ್ಟ್ಮೆಂಟ್, ವರ್ಟಿಕಲಿ ಯಾವ ಗ್ರೇಡ್ ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್. ಓಕೆ, let us see the first question here. The number of days worked in HR department was highest for grade. So number of days worked in HR department ನೋಡಿ ಸ್ಟೂಡೆಂಟ್. ಸೊ ಡೈರೆಕ್ಟ್ ಆಗಿ ನೋಡಿ HR department ಅಲ್ಲಿ ಎಷ್ಟಿದೆ? 315, 305, 317, 296, 365. What is the question here? The number of days worked in HR department was highest for grade. Okay, highest for grade. ಇಲ್ಲಿ ನೋಡಿ ಗ್ರೇಡ್ ಯಾವ್ದಿದೆ? A B C D E. ಸೊ ಯಾವ ಎಷ್ಟಿದೆ?
365. So 365 days ಯಾರು ವರ್ಕ್ ಮಾಡಿರೋದು? Grade E. So that is the answer. For the first question, E is the answer. Look at the next question, student. The grade of which worked least in all department is, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಕಡಿಮೆ ಇದೆ ಅಂತ ಹೇಳಿದ್ದಾರೆ. So don't see all the numbers here. Just see the options. Always go to the options. Options ಕೊಟ್ಟಿರೋದು ಏನು ಹೇಳ್ತಾನೆ? Grade E in IT department ಅಂತ ಹೇಳಿದ್ದಾರೆ. Grade E in IT department ನೋಡಿ ಎಷ್ಟಿದೆ? 260. Next, grade B in HR department. Grade B in HR department. ಎಷ್ಟಿದೆ grade B in HR department? 305. Again, grade B in software. Grade B in software. ಎಷ್ಟಿದೆ grade B? 295. Again, grade D in IT department. Grade D in IT department. IT department grade D is 290. So what is the question here? The grade which worked least in all department is, in all department ಅಲ್ಲಿ ಯಾವುದು least? ಇದರಲ್ಲಿ ನೋಡಿ ಯಾವುದು least ಇದೆ? 260. That is grade E in IT department. That is the right answer. Let us see the next question. What is the average of working days in IT department? ನೋಡಿ ಸ್ಟೂಡೆಂಟ್ ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಯಾವಾಗ ನೀವು ಏನು ತಿಳ್ಕೋಬೇಕು ಡಾಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಆವರೇಜ್, ರೇಷಿಯೋ, ಪರ್ಸೆಂಟೇಜ್ ಇವು ಮೂರು ಟೆಕ್ನಿಕ್ಸ್ ಗೊತ್ತಿದ್ರೆ ಈಸಿಯಾಗಿ ನೀವು 5 out of 5 ಕ್ವೆಶ್ಚನ್ಸ್ ನ ಆನ್ಸರ್ ಮಾಡಬಹುದು. ಈ ಕ್ವೆಶ್ಚನ್ ಏನು ಕೇಳಿದ್ದೇನೆ? ವಾಟ್ ಇಸ್ ದ ಆವರೇಜ್ ವರ್ಕಿಂಗ್ ಡೇಸ್? ಆವರೇಜ್ ಕೇಳಿದ್ದೇನೆ. ಯಾವುದು? IT ಡಿಪಾರ್ಟ್ಮೆಂಟ್. IT ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ನೋಡಿ? 310, 320, 300, 290, 260. Student, don't write all this. You calculate here. Mind ಅಲ್ಲಿ calculate ಮಾಡಿ ಬರೀ ಟೋಟಲ್ ಮಾತ್ರ ಬರ್ಕೊಳ್ಳಿ. ನಾನು ನಿಮಗೆ ಗೊತ್ತಾಗಲಿ ಅಂತ ಬರೀತಾ ಇದ್ದೀನಿ. ಓಕೆ, ಸೊ ಮೇಕ್ ಎ ಟೋಟಲ್ here. 9, 6, 15, 18, 1, 5, 10, 14. So 1480 is the total. What I asked? Average. Average means sum of all elements divided by number of elements. Number of elements 1, 2, 3, 4, 5. 5. So 5 2s are 10, 5 9s are 45. Again 5 6 are 30. So the average for IT department is 296. That is option number 3. Let us move to the next question. If the average working hours in a day are 8, notice friend, average ಅವನೇ ಕೊಟ್ಟಿದ್ದಾನೆ. Average is equal to 8. Average ಅಂದ್ರೆ ಫಾರ್ಮುಲಾ ಏನು? Sum of all elements divided by number of elements. So average ಅಂತ ಹೇಳುತ್ತೆ. ಬಟ್ ಇಲ್ಲಿ average ಅವನೇ ಕೊಟ್ಟಿದ್ದಾನೆ. ಸೊ ಇವೆರಡನ್ನ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು ನೋಡೋಣ ನಾವು. Then the amount of work put in grade C is, amount of work put in grade C is, okay, grade C. So grade C ತಗೊಳ್ಳೋಣ. So grade C ಅಂತ ತಗೊಂಡೆ ನೋಡಿ ಸ್ಟೂಡೆಂಟ್, ಹಾರಿಜಾಂಟಲ್ ಇದೆ. ಹಾರಿಜಾಂಟಲ್ ಟೋಟಲ್ ಮಾಡಬೇಕು. 300, 322, 317, again 300. So don't calculate unit digit method ಬೇಡ. ಎಲ್ಲ 300 ತಾನೆ. 300 into 4, 1200. 22 plus 17, 39. 1239. So this is the total number, total days worked by grade C. So one day ಎಷ್ಟು ವರ್ಕ್ ಮಾಡ್ತಾರೆ ಅಂತ? 8 hours ವರ್ಕ್ ಮಾಡ್ತಾರೆ ಅಂತ. So one day ಗೆ ಎಷ್ಟು hours ವರ್ಕ್ ಮಾಡ್ತಾರೆ ಅಂತ? 8 hours. So total days ಎಷ್ಟಿದೆ ಇಲ್ಲಿ? 1239 days ಇದೆ. Okay students, so one day ಎಷ್ಟು ವರ್ಕ್ ಮಾಡ್ತಾರೆ ಅಂತ? 8 hours. Just multiply, you get the answer. How to multiply? Don't do 8 9s, don't do that. Okay, so directly multiply. So this is 1200 into 8. First to make 1200 into 8. What is 12 8s are? It is 9600 or 96. 80. Next 30 into 8, 240. Next 9 into 8, 72. So what is the total? 9912. You have to calculate here, okay students? So that's how 9912. That is option number D. Okay. Let us move on to the next question. If working hours in a day are 8, so working hours in a day, again here previous problem average ಕೇಳಿದ, ಈ ಪ್ರಾಬ್ಲಮ್ ಹೇಳಿದ್ರೆ working hours per day. One day is equal to 8 hours. One day is equal to 8 hours, student. Then average work done
by grade A. Okay, average work done by grade A. Grade A ನೋಡ್ತಾ ಬನ್ನಿ ಎಷ್ಟೆಷ್ಟಿದೆ grade A 310 312 315 330. So grade A ಎಷ್ಟಿದೆ? So again do the same thing. 3 4s are 12 1200 plus 30 plus 15 45 45 plus 12 57 57 plus 10 67 1267. So 1267 it is a day. It is a day. 1267. This is day student. But ಅವನೇನು ಹೇಳಿದಾನೆ one day ಎಷ್ಟು ಅವರ್ ವರ್ಕ್ ಮಾಡ್ತಾರಂತೆ 8 hours. So ಅಲ್ಲಿಗೆ 1267 days into 8 hours. Per day 8 hours ಅಂತ ಹೇಳಿದ್ರೆ ಏನು ಮಾಡ್ತೀವಿ? Again do the same thing student. 1200 into 8. What is 1200 into 8? It is 9600. Again 60 into 8 480. Again 7 into 8 it is 56. So make a total. So this will come to 10,136. But ಅವನೇನು ಕೇಳಿದಾನೆ if working hours are 8 then average work done ಏನು ಕೇಳಿದಾನೆ ಇಲ್ಲಿ average ಕೇಳಿದಾನೆ ಸ್ಟೂಡೆಂಟ್ average ಯಾವುದಕ್ಕೆ work done in hours ನೋಡಿ ಇದು hours ಕನ್ವರ್ಟ್ ಆಯ್ತು ಇದು ಡೇಸ್ ಇದೆ ಇದು per one day ಎಷ್ಟು hours 8 hours total hours ಎಷ್ಟು 10,136. Okay students, now divided by how many departments are there? 4 departments because we are calculating average. So again do the same thing. 4 2s are 8. Again 21 is there. 4 5s are 20. Again so 4s are 2s are is 8. 4s are is 20. Again 13 is there. 4 3s are 12. Again 16. So the final answer will come to 2534. That is option number 2. So ಈ ರೀತಿಯಾಗಿ ಟೇಬಲ್ ಚಾರ್ಟ್ ಗೆ ಸಂಬಂಧಪಟ್ಟಂತೆ ನಿಮಗೆ ಕ್ವೆಶ್ಚನ್ಸ್ ಏನಾದ್ರು ಕೊಟ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್. ನೋಡಿ ಇಲ್ಲಿ ನೋಡಿದಾಗ ನೀವು ಜಸ್ಟ್ ಆವರೇಜ್ ಮಾತ್ರ ಕೇಳಿದಾನೆ. ಇನ್ನೊಂದು ಪ್ರಾಬ್ಲಮ್ ಮಾಡೋಣ, ಅದರಲ್ಲಿ ಯಾವ ರೀತಿ ನಿಮಗೆ ಪ್ರಾಬ್ಲಮ್ಸ್ ಯಾವ ರೀತಿ ಆಪ್ಷನ್ಸ್ ಇರುತ್ತೆ ಅಂತ ನೋಡೋಣ. Okay students, let us see the next example, that is pie chart. So pie chart ಕೊಟ್ಟಿದ್ದಾನೆ ನೋಡಿ ಇಲ್ಲಿ ಒಂದು ಮೊದಲನೇ pie chart ಏನು ಇನ್ಫಾರ್ಮೇಷನ್ total number of candidates appeared in an entrance examination and second pie chart is about total number of students who cleared. ನೋಡಿ appeared versus cleared ಎಷ್ಟು ಜನ ಅಪಿಯರ್ ಆಗಿದ್ದಾರೆ 2,56,000 ಸ್ಟೂಡೆಂಟ್ಸ್. ಎಷ್ಟು ಜನ ಕ್ಲಿಯರ್ ಮಾಡಿದ್ದಾರೆ 32,000 ಸ್ಟೂಡೆಂಟ್ಸ್. ಸೊ ವಿಚ್ ಇಯರ್ ಅಂತ ಒಳಗಡೆ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ, ಯಾವ್ಯಾವ ಇಯರ್ ಅಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅಂತ. ಸೊ ಲೆಟ್ ಅಸ್ ಸಿ ದ ಫಸ್ಟ್ ಕ್ವೆಶ್ಚನ್ ಸ್ಟೂಡೆಂಟ್. ಸೊ ಎರಡನ್ನೂ ನೀವು ಕಂಪೇರ್ ಮಾಡಬೇಕಾಗುತ್ತೆ. ಅವ್ರು ಕ್ವೆಶ್ಚನ್ ಕೊಟ್ಟಿದ್ದು ಏನು ಕೊಟ್ಟಿರ್ತಾರೆ ಅದ್ರ ಮೇಲೆ. ಓಕೆ, ಲೆಟ್ ಅಸ್ ಸಿ ದ ಫಸ್ಟ್ ಕ್ವೆಶ್ಚನ್. ವಾಟ್ ವಾಸ್ ದಿ ರೇಷಿಯೋ ಆಫ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ಡ್? ಏನ್ ಕೇಳಿದಾನೆ? ರೇಷಿಯೋ ಕೇಳಿದಾನೆ ಸ್ಟೂಡೆಂಟ್. ರೇಷಿಯೋ ಯಾವ್ದ್ರ ಮೇಲೆ? ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ಡ್. ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ಡ್ is to ಯಾವ ಇಯರ್? 2012. Okay, and the number of students who cleared the examination on which year? 2007. Okay students, so appear column ನೋಡಬೇಕು, clear column ನೋಡಬೇಕು. So appear column first ಯಾವುದು? 2012 ಎಷ್ಟಿದೆ? 18%. So 18% of 2,56,000 into is to 2007 ನೋಡಿ clear column ಅಲ್ಲಿ 10% of 32,000. So 10% ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಇಲ್ಲಿ 18% ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ ಸ್ಟೂಡೆಂಟ್ಸ್. 18% ಬೇಡ ಸ್ಟೂಡೆಂಟ್ಸ್, 20% ಮಾಡಿ ಹೇಳ್ತೀನಿ. How to do 20%? Just take 10%. What is 10%? 25,600. Another 10% is what? 25,600. So ಎಷ್ಟಾಯ್ತಿದು? 51,200 ಆಯ್ತು. ಬಟ್ ನಮಗೆ ಬೇಕಾಗಿರೋದು ಎಷ್ಟು? we want only 18%. ನೋಡಿ ಸ್ಟೂಡೆಂಟ್, 20% ಅಂತ ಹೇಳಿದ್ರೆ 5,000, 51,200. 2% ಅಂದ್ರೆ ಎಷ್ಟು? 5,120. ಅದಿರೋ ಒಂದು ಜೀರೋ ಕಳೆದಾಕೆ ಅಷ್ಟೇ. ಸೊ ಏನಾಯ್ತು? ದಿಸ್ ವಿಲ್ ಬಿಕಮ್ 46,080 and this is 3,200. 10%, ಒಂದು ಜೀರೋ ಕಳೆದಾಕೆ ಎಷ್ಟಾಯ್ತು? 3,200.
ಇದೆಷ್ಟು ಬಂತು 46,080. So 46,080 students. I will take this side 46,080. So ಯಾವ ನಂಬರ್ ಡಿವೈಡ್ ಆಗುತ್ತೆ 0 0 ಕ್ಯಾನ್ಸಲ್ ಮಾಡಿ by looking at the numbers ನೋಡಿ 32 ಯಾವ್ದು ಡಿವೈಡ್ ಆಗುತ್ತೆ 4 4 6 8 ನೋಡಿ ಲಾಸ್ಟ್ ನಂಬರ್ ಏನಾದ್ರೂ ಲಾಸ್ಟ್ 2 ನಂಬರ್ಸ್ ಅಥವಾ ಲಾಸ್ಟ್ ನಂಬರ್ ಏನಾದ್ರೂ 4 ಇಂದ ಡಿವೈಡ್ ಆದ್ರೆ ಆ ನಂಬರ್ 4 ಇಂದ ಟೋಟಲ್ ಏನೇ ನಂಬರ್ ಇರಲಿ ಅದು ಡಿವೈಡ್ ಆಗೇ ಆಗುತ್ತೆ ಅಂತ ಅರ್ಥ. ಓಕೆ ಸ್ಟೂಡೆಂಟ್ಸ್, ಇಲ್ಲೂ ಅಷ್ಟೇ ಲಾಸ್ಟ್ ನಂಬರ್ ಯಾವ್ದಿದೆ 8 4 ಇಂದ ಡಿವೈಡ್ ಆಗುತ್ತೆ. ಇಲ್ಲೆಷ್ಟಿದೆ 20 4 ಇಂದ ಡಿವೈಡ್ ಆಗುತ್ತೆ. ಲೆಟ್ ಅಸ್ ಟೇಕ್ ಹಿಯರ್ 4 9s are okay, directly you go 4 1s are 4, again 60 ಇದೆ, again you go by 4 1s are only, again ಏನಾಯ್ತು ರಿಮೈಂಡರ್ 20 ಆಯ್ತು, 4 5s are 20, 4 2s are 8 is to 4 8s are put a 0 here. So ಅಂದ್ರೆ 4 8s are 32, again 3 is the remainder, 3 ಪಕ್ಕ ಏನಿದೆ 2, 4 8s are it is 32. So again we will do the same thing, 4 7s are is 28, 4 2s are is 8, this is 4 5s are is 20. So final answer will come to 72 is to 5 students. 72 is to 5 option is there, ಮೂರನೇ ಆಪ್ಷನ್ ಇದೆ. ಓಕೆ, next question ನೋಡಿ ಸ್ಟೂಡೆಂಟ್, the total number of students appeared in entrance examination from 2008 and 2011 was what percentage? ನೋಡಿ ಸ್ಟೂಡೆಂಟ್ಸ್, what percentage ಅಂತ ಬಂದ ತಕ್ಷಣ ನೀವೇನ್ ತಿಳ್ಕೋಬೇಕು, ಈ ಪ್ರಾಬ್ಲಮ್ ರಿಲೇಟೆಡ್ ಟು ಪರ್ಸೆಂಟೇಜ್. ಅದು ಫಾರ್ಮುಲಾ ಏನು, x divided by y into 100. ನಾನು ಈಗ ತಾನೇ ಇಂಟ್ರೊಡಕ್ಷನ್ ಹೇಳ್ಕೊಟ್ಟಿದ್ದೀನಿ ನಿಮಗೆ, ಹೌದಲ್ಲ? ಸೊ x ಏನಿದ್ರಲ್ಲಿ ನೋಡಿ ಅಪಿಯರ್ಡ್ ಕೇಳಿದ್ರಿ, ಯಾವುದು 2008 ಪ್ಲಸ್ 2011. 2008 ಎಷ್ಟಿದೆ ನೋಡಿ, 2008 ಅಪಿಯರ್ ಕಲರ್ ಮಾಡಬೇಕು 15%. 2011 ಎಷ್ಟಿದೆ ಅಪಿಯರ್ ಕಲರ್ ನೋಡಿ 10%. ಸೊ ಟೋಟಲ್ ಎಷ್ಟಾಯ್ತು 25% of 2,56,000 divided by this is x. ಅವನೇಳಿ ನೋಡಿ, what percent of number of students appeared for the examination in 2009 ನೋಡಿ appear column again it is 20% of 2,56,000. ನೋಡಿ ಸ್ಟೂಡೆಂಟ್ಸ್, ಸಿನ್ಸ್ ವಿ ಹ್ಯಾವ್ ಬೋತ್, ಇಲ್ಲಿ ನೀವು 25% ಕ್ಯಾಲ್ಕುಲೇಟ್ ಮಾಡಿ 20% ಕ್ಯಾಲ್ಕುಲೇಟ್ ಮಾಡಿ, ಟೈಮ್ ವೇಸ್ಟ್ ಮಾಡೋ ಬದಲು ಜಸ್ಟ್ ಕ್ಯಾನ್ಸಲ್ ದಿಸ್ ಒನ್. ಯಾಕೆ ಸರ್ ಕ್ಯಾನ್ಸಲ್ ಮಾಡಿದ್ರೆ, ನಮ್ಗೆ ಏನ್ ಬೇಕು ಪರ್ಸೆಂಟೇಜ್, ನಮಗೆ ನಂಬರ್ಸ್ ಬೇಕಾ ಇಲ್ಲ, ದೆನ್ ಗೋ ಬೈ ದ ಪರ್ಸೆಂಟೇಜ್. 25 is to 20, 25 5 5s are 5 4s are, so 4 by 5 ಅಂದ್ರೆ ಏನು ನೋಡಿ ಸ್ಟೂಡೆಂಟ್, 4 by 4 ಅಂದ್ರೆ ಏನು 100%, 1 by 4 ಅಂದ್ರೆ ಎಷ್ಟು 25%. ನಾನು ಹಿಂದಿನ ವಿಡಿಯೋದಲ್ಲಿ ನೀವು ನೋಡಬಹುದು, ಪರ್ಸೆಂಟೇಜ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ ನಿಮಗೆ ಪರ್ಸೆಂಟೇಜ್ ಟೇಬಲ್ ಕೊಟ್ಟಿದ್ದೀನಿ. ಸೊ ಇಲ್ಲೇನಾಗುತ್ತೆ 125% is the right answer, that is third option. Let us go on to the next question. Approximately what was the difference between ಏನು ಕೇಳಿದಾನೆ ಸ್ಟೂಡೆಂಟ್, ಡಿಫರೆನ್ಸ್ ಕೇಳಿದಾನೆ ಯಾವ್ಯಾವುದಕ್ಕೆ, ಡಿಫರೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ನೋಡಿ, ಪರ್ಸೆಂಟೇಜ್ ಕೇಳಿದಾನೆ ನಂಬರ್ ಆಫ್ ಸ್ಟೂಡೆಂಟ್ಸ್ who cleared entrance examination in 2009 clear column ನೋಡಿ 16% of 32,000. Next up, and the number of students who cleared the entrance examination in 2007 ಇದು ಕೂಡ ಕ್ಲಿಯರ್ ಕಾಲಮ್. ಯಾವ ಇಯರ್ 2007 ನೋಡಿ ಎಷ್ಟಿದೆ 10% of 32,000. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಫಸ್ಟ್ 16% ಕ್ಯಾಲ್ಕುಲೇಟ್ ಮಾಡಿ, 10% ಕ್ಯಾಲ್ಕುಲೇಟ್ ಮಾಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಸಿನ್ಸ್ ವಿ ಹ್ಯಾವ್ ಬೋತ್ ಸೇಮ್ ಇಯರ್, ಏನ್ ಮಾಡಿ ಡಿವೈಡೆಡ್ ಟು ಡಿಫರೆನ್ಸ್ ತಗೊಳ್ಳಿ. ಎಷ್ಟು ಪರ್ಸೆಂಟ್ ಅದು 6%. ಡಿಫರೆನ್ಸ್ ಎಷ್ಟಪ್ಪ ಅವ್ನು ಕೇಳಿರೋದು 6%. ಯಾವ್ದು ಹೇಳಿ ಅಂತಿದ್ದಾನೆ, ನಂಬರ್ ಹೇಳಿ ಅಂತಿದ್ದಾನೆ, 6% of 32,000. ಇದನ್ನ ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೋಬೇಡಿ. ವಾಟ್ ಇಸ್ 10% of 32,000 ನೋಡಿ, 10% ಅಂದ್ರೆ ಎಷ್ಟು 3,200. ವಾಟ್ ಇಸ್ 5% ಇದರಲ್ಲಿ ಅರ್ಧ 1,600. ವಾಟ್ ಇಸ್ 1%, ಇಟ್ ಇಸ್ 320. ಬಿಟ್ಟು ಹಾಕಿದ್ವಿ. ಸೊ ನಿಮ್ಗೆ ಎಷ್ಟು ಬೇಕು 6%. 6% ಅಂದ್ರೆ ಎಷ್ಟು 1920 ನೋಡಿ, 1920 ಇದೆ. ಎಸ್, ದ ಸೆಕೆಂಡ್ ಆಪ್ಷನ್. ಸೊ ದಿಸ್ ಇಸ್ ಅ ಪರ್ಸೆಂಟೇಜ್ ಪ್ರಾಬ್ಲಮ್ ಅನ್ನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ಸ್ಟೂಡೆಂಟ್ಸ್. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವೆಶ್ಚನ್. For which year was the difference in number of students selected to number of students appeared in entrance examination is the maximum? ನೋಡಿ ಸ್ಟೂಡೆಂಟ್ಸ್, ಇಲ್ಲಿ this is the kind of questions ನಿಮಗೆ
ಟೈಮ್ನ ಎಳೆಯೋದಕ್ಕೆ ಅಂತ ಈ ಕ್ವಶನ್ ಕೊಟ್ಟಿರ್ತಾನೆ. ಇದನ್ನೆಲ್ಲ ಫಸ್ಟೇ ನೀವು ಆನ್ಸರ್ ಮಾಡಬೇಡಿ. ಇಂಥ ಕ್ವಶನ್ ಅನ್ನ ನೋಡಿ ಬರೀತೀನಿ. ಈಗ ಏನು ಹೇಳಿದಾನೆ, ಯಾವ ಇಯರ್ಗೆ ಯಾವ, ಫಾರ್ ಎಕ್ಸಾಂಪಲ್ 2007 ಹೇಳಿದಾನೆ. ಕ್ಲಿಯರ್ಗೂ ಅಪಿಯರ್ಡ್ಗೂ ಅಂದ್ರೆ ನೀವು ತೆಗ್ದಿರೋ ಮಾರ್ಕ್ಸ್ಗೂ ಟೋಟಲ್ ಮಾರ್ಕ್ಸ್ಗೂ ಎಷ್ಟು ಡಿಫ್ರೆನ್ಸ್ ಅಂತ ಕೇಳಿದಾನೆ. ಅಂದ್ರೆ ಮೊದಲನೇ ಆಪ್ಷನ್ 2007 ಅಲ್ಲಿ ಪಾಸ್ ಆಗಿರೋದು ಎಷ್ಟು, 10% ಆಫ್ 32,000 ಸ್ಟೂಡೆಂಟ್. ಅಪಿಯರ್ ಆಗಿರೋದು ಎಷ್ಟು, 12% ಆಫ್ 2,56,000 into 100. ಅಗೈನ್ ಸೆಕೆಂಡ್ ಆಪ್ಷನ್ ಏನು, 2008. ಯಾವ ಇಯರ್, 2008 14% ಆಫ್ 32,000 divided by 15% ಆಫ್ 2,56,000 into 100. ಅಗೈನ್ ಮೂರನೇ ಆಪ್ಷನ್ ಯಾವುದು, 2009 ಎಷ್ಟು, ಕ್ಲಿಯರ್ಡ್ 16% ಆಫ್ 32,000 divided by this is 20% of 2,56,000 into 100. Next 2010 is to 20% of 32,000 divided by 25% of 2,56,000. ನೋಡಿ ಸ್ಟೂಡೆಂಟ್ಸ್, ಒಂದೇ ಕ್ವಶನ್ ಅಲ್ಲಿ 10 ಕ್ವಶನ್ ಕೇಳಿದಾನೆ. ಫಸ್ಟ್ ನೀವು ಇದನ್ನ ನೋಡಿ, ಇವೆರಡು ಒಂದೇ ಇದ್ದಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಡೈರೆಕ್ಟ್ ಆಗಿ 10/12 ಅಂತ ಹಾಕೋಬೋದಿತ್ತು, ಅದಕ್ಕೆ ಕ್ಯಾನ್ಸಲ್ ಮಾಡ್ಬೋದು. ಬಟ್ ಇಲ್ಲೇನು ಮಾಡ್ಬೇಕು ನೀವು, ಫಸ್ಟ್ 10% ಆಫ್ 3,200 ಡಿವೈಡೆಡ್ ಬೈ 12% ಇದು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಮಾಡಬೇಕು. ಇಮ್ಯಾಜಿನ್ ಇಟ್ ವಿಲ್ ಟೇಕ್ ಮೋರ್ ದನ್ 5 minutes ಸ್ಟೂಡೆಂಟ್. ಒಂದು ಕ್ವಶನ್ ಬರೀ 1 ಮಾರ್ಕ್ಸ್ಗೆ 5 ನಿಮಿಷ ವೇಸ್ಟ್ ಮಾಡ್ತೀರಾ? ನೋ, ಡೋಂಟ್ ಡೂ ದಟ್. ನೀವು ಲಾಸ್ಟ್ ಅಲ್ಲಿ ಟೈಮ್ ಹುಡ್ಕೊಂಡಿರ್ತೀರ, ನೀವೆಲ್ಲ ಟಿಕ್ ಮಾಡ್ಕೊಂಡು ಕೂತಿರ್ತೀರಾ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅವಾಗ ಲಾಸ್ಟ್ ಅಲ್ಲಿ 15 minutes ಕೂತಿರ್ತೀರ, ಆ ಟೈಮಲ್ಲಿ ಈ ಕ್ವಶನ್ ತಗೊಳ್ಳಿ. ಕ್ವಶನ್ ತಗೊಂಡು ಟೈಮ್ ಪಾಸ್ ಮಾಡಿ. ಓಕೆ, ಸೊ ನೀಡ್ ನಾಟ್ ಟು ಕ್ಯಾಲ್ಕುಲೇಟ್, ಜಸ್ಟ್ ಈ ರೀತಿ ಕ್ವಶನ್ಸ್ ಇದ್ರೆ ಜಸ್ಟ್ ಮೂವ್ ಆಗಿ ಸ್ಟೂಡೆಂಟ್. ನಮ್ಗೆ 100 out of 100 ಬೇಕಾಗಿಲ್ಲ, ಅದೆಲ್ಲ ನಿಮ್ಮ ಡಿಗ್ರಿ ಎಕ್ಸಾಮಿನೇಷನ್ ಅಷ್ಟೇ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ 100 out of 100 ಬೇಡ, ನಿಮ್ಗೆ ಬೇಕಾಗಿರೋದು 60+ ಅಥವಾ 50+. ಓಕೆ ಸ್ಟೂಡೆಂಟ್ಸ್, ಡೋಂಟ್ ಫರ್ಗೆಟ್ ಅಬೌಟ್ ದಿಸ್ 1 marks, ಫರ್ಗೆಟ್ ಬೇಡ. ಸೊ ಲಾಸ್ಟ್ ಅಲ್ಲಿ ಇಟ್ಬಿಡಿ. ಓಕೆ, ಸೊ ನೀವು ನಿಮ್ಮ ಟೈಮ್ ಪಾಸ್ ಆಗುತ್ತೆ, ಕ್ಯಾಲ್ಕುಲೇಟ್ ಮಾಡಿ ಬೇಕಾದ್ರೆ. ನೆಕ್ಸ್ಟ್ ಕ್ವಶನ್ ನೋಡಿ. Approximately what was the total number of students cleared the entrance examination in 2010 and 2009 together? So 2010 2009 ಯಾವುದು cleared ಕಾಲಮ್ ನೋಡಬೇಕು, cleared ನೋಡಬೇಕು. cleared 2010 ಎಷ್ಟು 20%, 2009 ಎಷ್ಟು 16%. ಸೊ ಟೋಟಲ್ ಎಷ್ಟು 36% ಆಫ್ ಎಷ್ಟು ಜನ ಕ್ಲಿಯರ್ ಮಾಡಿದ್ದಾರೆ, ಟೋಟಲ್ 32,000. ಸೊ ಡೈರೆಕ್ಟ್ಲಿ ಕ್ಯಾಲ್ಕುಲೇಟ್. ಸೊ ಇಲ್ಲಿ ಕ್ಯಾಲ್ಕುಲೇಟ್, ಇಂಟು ಎಲ್ಲ ಮಾಡಕ್ಕೆ ಹೋಗ್ಬೇಡಿ, ನಾನು ಹೇಳಕ್ ಕೊಡ್ತೀನಿ. 10% ಹೋಗಿ, ಏನಪ್ಪ 10% ಇದು 3,200, ಇನ್ನೊಂದು 10% 3,200, ಇನ್ನೊಂದು 10% 3,200. ನೋಡಿ 10%, 10%, 10%. ನೆಕ್ಸ್ಟ್ 5% ಹೋಗಿ, ಇದರಲ್ಲಿ ಅರ್ಧ ಎಷ್ಟು 1,600. ಸೊ 1% ಇದರಲ್ಲಿ ಎಷ್ಟು 1% 320. ಸೊ ಟೋಟಲ್ ಎಷ್ಟಾಯ್ತು 36%. ಸೊ ಕ್ಯಾಲ್ಕುಲೇಟ್ ಮಾಡಿ. 10, 15, 1, 10,520. That is option number. There is no option. None of this is the right answer. So split ಮಾಡಿ, merge ಮಾಡಿ. ಬಟ್ ಇದನ್ನೆಲ್ಲ ಬರ್ಕೋಬೇಡಿ ಸ್ಟೂಡೆಂಟ್, ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿ. 10% ಅಂದ್ರೆ ಗೊತ್ತಾಗುತ್ತೆ 3,200 ಅಂತ. ಸೊ ಇನ್ನೊಂದು 10% 3,200. That's how you can easily solve this kind of pie chart. Okay students, if you have any doubts you can call us or message us. Thank you.